ಈಗ ನೋಡಿ, ಆರೋಗ್ಯ ಅಂತ ಬಂದಾಗ ಜನರ ಜೀವನದ ಆರೋಗ್ಯದ ಹೇಗಿದೆ ಈಗ ಅಂತ ವಿಚಾರ ಮಾಡಿದ್ರೆ ಯಾವ ತರ ಇದೆ ಅಮ್ಮ? ಆರೋಗ್ಯ ಅಂತ ಹೇಳಿದ್ರೆ ಯಾವ ತರ ಅನಾರೋಗ್ಯ ಉಂಟಾಗ್ತಾ ಇದೆ ಇವತ್ತು, ಹೌದಾ? ಈಗ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ? ಜಾಸ್ತಿ ಖರ್ಚಾಗುತ್ತೆ. ನಿಖರವಾಗಿ ಗೊತ್ತಿಲ್ಲ ನಿಮ್ಗೆ ಎಷ್ಟು ಸಾವಿರ ಹೋಗುತ್ತೆ ನಮ್ಮ ಜೀವನ? ಅಲ್ಪ ಸ್ವಲ್ಪ ಅಲ್ವಾ? ಮತ್ತ ಪೂರ ಅಂದ್ರ ಬೆಡ್ ಮೇಲೆ ಮಲ್ಕೊಂಡು ಜಡ್ ಬಂದತ್ತಂದ್ರೆ ನಿಜ. ಅಲ್ಲ, ಕಾಯಿಲೆಗಳನ್ನ ಚಲೋ ಬರಕತ್ತೇವಿ, ಹೌದಾ? ಕಾಯಿಲೆ ಅಂತಿಂತ ಒಂದಕ್ಕಿಂತ ಒಂದು ಚಲೋ ಅದಾವೆ ಕಾಯಿಲೆಗಳು. ಅದಕ್ಕೋಸ್ಕರ ಏನ್ ಹೇಳ್ತಾ ಇರೋದಂತ, ಇವತ್ತು ಕೆಮ್ಮಿದ್ರೆ 1000 ರೂಪಾಯಿ ಇಡಬೇಕು. ಏನು ಮಾಡ್ಬೇಕು? ಕೆಮ್ಮಿದ್ರೆ 1000 ರೂಪಾಯಿ ಪಕ್ಕ. 1000 ರೂಪಾಯಿ ದುಡಿಬೇಕಾದ್ರೆ ಎಷ್ಟು ದಿವಸ ದುಡಿತೇವ? 5 ದಿನ ಹೋಗ್ಬೇಕ್ರಿ. 5 ದಿವಸ ದುಡ್ದು ಒಂದ್ ಸಲ ಕೆಮ್ಮಿದ್ರೆ ಅಲ್ಲಿ ಮುಗಿತು. ಕೆಮ್ಮದಂಗ ಅದ ಆತರ ಆಗ್ಬಾರ್ದಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಒಳ್ಳೆಯದು. ಇನ್ ಕೇಸ್ ನೀವು ಆಸ್ಪತ್ರೆಗೆ ಹೋದಾಗ ಬೆಡ್ ಮೇಲೆ ಮಲ್ಕೊಂಡಾಗ ಬೆಡ್ ಚಾರ್ಜ್, ಬ್ಲಡ್ ಚಾರ್ಜ್, ಸ್ಕ್ಯಾನು, ರಿಪೋರ್ಟ್, ಮೆಡಿಕಲ್ ಅಂತ ಹೋದಾಗ ಎಷ್ಟು ಖರ್ಚಾಗುತ್ತೆ? 10,000 ಖರ್ಚಾಗ್ಬೋದು, 20,000 ಖರ್ಚಾಗ್ಬೋದು, 30,000 ಖರ್ಚಾಗ್ಬೋದು. ಏನಮ್ಮ? ದಿವಸದ ಮೇಲೆ ಲೆಕ್ಕ ಇಲ್ಲ, ತಾಸಿನ ಮೇಲೆ ಲೆಕ್ಕ ಇಲ್ಲ, ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಹೋದಾಗ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ. ಇನ್ನೊಂದೇನು ಅರ್ಥ ಆಗ್ತದೆ ನಿಮ್ಗೆ? ಆಸ್ಪತ್ರೆಗೆ ಹೋದವರು ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಬಡ್ದಾಡಿ ಜೀವನ ಮಾಡ್ತೀವಿ. ನಮ್ಮ ದುಡ್ಡಿಗಾಗಿ ಹೊಡೆದಾಡ್ತೀವಿ. ಹೋರಾಟ ನಡೆದತ್ತ. ಈಗ ನಿನ್ನ ಹೆಸರು ಏನಂತ? ಸಾವಿತ್ರಮ್ಮ. ನೀನು ಆಸ್ಪತ್ರೆಗೆ ಅದಿ ಅಂತ ತಿಳ್ಕೊ, ನನಗೆ 10,000 ರೂಪಾಯಿ ಕೇಳಿ ಅಂತ ತಿಳ್ಕೊ. ನಾನು ನಿನ್ಗೆ 10,000 ರೂಪಾಯಿ ಕೊಟ್ಟಿನಿ ಅಂದ್ರೆ ಸಾವಿತ್ರಮ್ಮ ವಾಪಸ್ ನಾನು ಕೊಡ್ಬೇಡ್ರಿ? ಕೊಟ್ರೆ ಸಾವಿತ್ರಮ್ಮ ಒಳ್ಳೇದು, ನಾನ್ ಕೊಟ್ಟಂತದ್ದು ವಾಪಸ್ ಕೊಟ್ರೆ ಒಳ್ಳೇದು. ನಾನ್ ಕೊಟ್ಟದನ್ನು ಕೊಡ್ಲಿಲ್ಲ ಅಂದ್ರ ಸಾವಿತ್ರಮ್ಮ ಅಂತ ಕೆಟ್ಟಾಕಿ ಅಂತ ಅಂತೀವಿ. ನಮ್ಗೆ ಕೊಟ್ಟವ್ರಿಗೆ ಕೋಪ ತಾಪ ಬರ್ತತಿಲ್ಲ. ಇದಕ್ಕೊಂದು ನೀತಿ ಅಂತ ಐತೆ ಇಲ್ಲ? ಇಸ್ಕೊಂಡ್ ಅಲ್ಲ, ತಾಳ್ಮೆ ಐತೆ. ಕೇಳ ಕೊಟ್ಬಿಟ್ಟಿವಿ ನಾವು, ವಾಪಸ್ ಕೊಡ್ಬೇಕೆ ಬೇಡ. ಅವ್ರು ಯಾವಾಗ ಕೊಡ್ತಾರ? ಆದ್ರೆ ನಮ್ಮ ಸಂಸ್ಥೆ ನಿಮ್ಗೆ ಆರಾಮಿಂದಾಗ 15,000 ರೂಪಾಯಿ ಕೊಡ್ತೈತಿ. ಎಷ್ಟು ಕೊಡ್ತೈತಿ? ವಾಪಸ್ 1 ರೂಪಾಯಿ ನೀವು ಕಟ್ಟೋದಿಲ್ಲ. ಆದ್ರೆ ಈ ಸಂಸ್ಥೆಗೆ 15,000 ರೂಪಾಯಿ ನಿಮ್ಗೆ ಸಿಗ್ಬೇಕಾಗಿತ್ತು ಆಸ್ಪತ್ರೆಗೆ ಹೋದಾಗ, ನೀವು 2,100 ರೂಪಾಯಿ ದೇಣಿಗೆ ಕೊಡ್ಬೇಕು. ಸಂಸ್ಥೆ ಏನ್ ಮಾಡ್ಬೇಕು? ದೇಣಿಗೆ ಕೊಟ್ಟು ಈ ಸಂಸ್ಥೆಗೆ ನೀವು ಮೆಂಬರ್ಶಿಪ್ ಆಗ್ಬೇಕು. ಆದಾಗ ನೀವು ಆಸ್ಪತ್ರೆಗೆ ಇದ್ದಾಗ ನಿಮ್ಗೆ 15,000 ರೂಪಾಯಿ ಸಿಗುತ್ತೆ. ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ? ಲಾಭ ಆಗುತ್ತೆ, ಲಕ್ಷಣ ಆಗುತ್ತೆ? ಮಾಡ್ಬೇಕಾ? ಮಾಡ್ಬಾರ್ದು. ಮಾಡ್ಕೊಂಡ್ರೆ ಬೆಸ್ಟ್, ಮಾಡ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್. ಅರ್ಥ ಆಗ್ತದೆ? ಅಷ್ಟೇ ಶೂಟ್ ಮಾಡ್ಕೋಬೇಕಿಲ್ಲ. ಈಗ ಯಾರ ಜೆಟ್ ಬಂದ್ರೆ ಬಂದು ಬಳಗದವ್ರು ಏನ್ ಮಾಡ್ತಾರ? ಹಣ್ಣು ಹಂಪಲ ಕೊಟ್ಟು, ಒಂದು ಬಿಸ್ಕೆಟ್ ಬ್ರೆಡ್ ಕೊಟ್ಟು ಆರಾಮದೇವನ್ನ ಆಗ್ಬಾರ್ದಾಗಿತ್ತು, ಹಿಂಗ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟೈತಿ, ಏನ್ ಮಾಡ್ತಾರ ಅನ್ಭವಿಸ್ ಅಂತ ಹೇಳಿ ಹೋಗ್ತಾರ. ಆದ್ರೆ ನಮ್ಮ ಸಂಸ್ಥೆ ನಿಮಗೆ 15,000 ರೂಪಾಯಿ. ಈಗ ನಾವು ನಿಮ್ ಸಂಸ್ಥೆ 15,000 ರೂಪಾಯಿ ಕೊಡ್ತೇವೆ. ನಮ್ಗೆ ಅಷ್ಟ ಕೊಡ್ತೇವೆ, ನಮ್ಮ ಫ್ಯಾಮಿಲಿಗೆ ಕೊಡ್ತೇವೆ. ನಮ್ಮ ಮಗಳಿಗೆರಾಗಲಿ, ನಮ್ಮ ಮಗರಾಗಲಿ, ಗಂಡರಾಗಲಿ ಆಮೇಲೆ ಕೊಡ್ತೇವೆ. ನಾವು ಅಷ್ಟ ಕೊಡ್ತೇವೆ. 2,000 ರೂಪಾಯಿ ಸಾವಿತ್ರಮ್ಮ ಕೇಳಿದ ಅರ್ಥ ಆಯ್ತಾ? ಉತ್ತರ ಹೇಳ್ತೀನಿ ಈಗ. ಈಗ ಸಾವಿತ್ರಮ್ಮ ಇದಾರಲ್ಲ, ಇದ್ರೊಳಗೆ ಎಲ್ಲ ಒಳ್ಳೆ ಕೆಲಸ ಅದಾವ, ಕೆಟ್ಟ ಕೆಲಸ ಅದಾವ. ಜನರು ಮಾಡೋದವ ಮಾಡ್ಬಾರ್ದು, ಮಾತಾಡಿ ಹೇಳ್ಬೇಕೆ ಹೇಳ್ಬಾರ್ದು. ಬೇರೆಯವ್ರಿಗೆ, ಜನರಿಂದ ಜನರಿಗೆ ಹೇಳ್ಬೇಕೆ ಹೇಳ್ಬಾರ್ದು. ಹೇಳಿದ್ರೆ ಮಾತ್ರ ನಿನ್ ಫ್ಯಾಮಿಲಿ ಸೆಕ್ಯೂರಿಟಿ. ಹೇಳಿಲ್ಲ ಅಂದ್ರೆ ತುಟಿಕ್ ಪಿಟಿಕ್ ಅಂದಿಲ್ಲ ಅಂದ್ರ ಸ್ವಾರ್ಥಿ ಅದ ಅಂತ ನೀನಷ್ಟ ನನ್ಗಷ್ಟ ಬರ್ಲಿ, ಬರೋದಷ್ಟ ಬರ್ಲಿ. ಬೇರೆ ಹೋಗೋದಿತ್ತಂದ್ರ, ಬೇರೆ ಒಳ್ಳೆ ವಿಚಾರ ಬೇರೆಯವ್ರಿಗೆ ಹಂಚೋದಿತ್ತಂದ್ರ, ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದೀನಿ. ಎಲ್ಲಿಂದ ಎಲ್ಲಿವರೆಗೆ ಬಂದಿ? ಹೌದಾ? ಇಲ್ಲಿ ಬಂದೆ. ಯಾಕೆ ಬಂದಿನಿ? ಒಳ್ಳೇದಾದ್ರೆ ಪಾಪ ಬರುತ್ತೆ, ಪುಣ್ಯ ನೆನೆಸ್ರೆ ಬೈತೆ. ಅದಕ್ಕೋಸ್ಕರ ಈ ವಿಚಾರಗಳನ್ನ ನೀವು ಬೇರೆಯವ್ರಿಗೆ ಹೇಳಿ ಒಂದು ಜೀವನದಾನ ಇಡಿ.
ಬರೀ ಮಾಡೋಣ ಒಳ್ಳೇದಿದೆ ಅಂತ ನೀನ್ ಕರ್ಕೊಂಡು ಮಾಡಿದ್ರೆ ನಿನಗ ನೀನ್ ಆರಾಮದಿದಿ, ನಿನ್ ಗಂಡಗ ಆರಾಮಿಲ್ಲ ಅಂದ್ರೆ 15,000 ತಗೋ. ಸರ್ ಹಾ